आज बीदर जिले के सभी सम्मानित कर्नाटक सरकार मान्यता प्राप्त पत्रकार एसोसिएशन के प्रदेश अध्यक्ष थिप्पेस्वामी के नेतृत्व में पत्रिका भवन में एकत्र हुए। बैठक में वीरपक्ष गाद की बीदर डिस्ट्रिक्ट कर्नाटक वर्किंग डेली न्यूज़पेपर एडिटर्स एसोसिएशन का जिला अध्यक्ष चुना गया। विशेष रूप से बुजुर्ग शिवशरणप्पा वाली, मल्लप्पा अदरसे, मल्लिकार्जुन बिरादर, शशि कुमार पाटिल, अशोक कारंजी, सिद्धरामैया स्वामी, बसवराज पवार, अली बाबा, सईद उल हसन खदरी, गंधर्व सेना, श्रीनिवास चौधरी, पृथ्वीराज सहित अन्य उपस्थित रहे। कैमरामैन पपुराज का कवरेज। ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ನಾನು ತಿಪ್ಪೇಸ್ವಾಮಿ ಅಂತೇಳಿ ಇದರ ರಾಜ್ಯಾಧ್ಯಕ್ಷ, ನನ್ನ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಅಂತ ಇದ್ದಾರೆ, ಮೊಮಿನ್ ಅಂತೇಳಿ ನಮ್ಮ ಸಂಘದ ಕೇಂದ್ರ ಸಂಘದ ಖಜಾಂಚಿ ಇದ್ದಾರೆ. ಇವತ್ತು ಅಣ್ಣವರ ಘನಾಧ್ಯಕ್ಷತೆಯಲ್ಲಿ ಬೀದರ್ನಲ್ಲಿ ಕೂಡ ಸಭೆ ಆಯಿತು. ಎಲ್ಲ ನನ್ನ ಹಿರಿಯ ಸಂಪಾದಕರು ಇವತ್ತು ನಮಗೆ ಇಲ್ಲಿ ಸಭೆ ನಡೆಸಿ ಒಂದು ಜಿಲ್ಲಾ ಸಂಘಟನೆಯನ್ನು ಹುಟ್ಟುಹಾಕೋದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಚರಣಗಳಿಗೆ ನಾನು ನಮಸ್ಕರಿಸುತ್ತಾ, ರಾಜ್ಯದಲ್ಲಿ ಒಂದು ಉನ್ನತ ಮಟ್ಟದ ಅಸೋಸಿಯೇಷನ್ ಆಗಿ ಮಾಡಬೇಕು ಅನ್ನೋ ಹೆಬ್ಬಯಕೆ ನಮ್ಮದಿದೆ. ಇವತ್ತು ಪತ್ರಿಕೆ ಉಳಿಬೇಕಾಗಿದೆ. ಪತ್ರಿಕೆಗಳು ಉಳಿವಿಲ್ಲ ಅನ್ನೋದಾದರೆ ಪತ್ರಕರ್ತರೂ ಇಲ್ಲ ಅಲ್ವಾ ಸರ್? ಇದು ನೈಜ ಸತ್ಯ. ಇವತ್ತು ಪತ್ರಿಕೆ ಉಳಿಲಿಲ್ಲ ಅನ್ನೋದಾದರೆ ವರದಿಗಾರರು ಇರೋದೇ ಇಲ್ಲ ಅಲ್ಲಿ. ಹಾಗಾಗಿ ಪತ್ರಿಕೆ ಉಳಿಬೇಕು, ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಉಳಿಬೇಕಾಗಿದೆ. ಹೀಗಾಗಿ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಇವತ್ತು ಪ್ರಚಾರಕ್ಕೆ ವ್ಯವಸ್ಥೆ ಇರೋದರಿಂದ ನಾವು ಈ ಸಂಘಟನಾತ್ಮಕವಾಗಿ ರಾಜ್ಯದ 31 ಜಿಲ್ಲೆಯಲ್ಲಿ ಈ ಸಂಪಾದಕರ ಸಂಘವನ್ನು ನಾವು ಮಾಡೋದ್ರ ಮೂಲಕ ಸರ್ಕಾರದ ಕಣ್ಣು ತೆರೆಸಿ ಪತ್ರಿಕೆಗಳ ಅಭಿವೃದ್ಧಿ ಆಗಬೇಕು. ಇವತ್ತು ಡಿಜಿಟಲ್ ಮೀಡಿಯಾ, ಏನು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಈ ಎಲ್ಲವೂ ಉಳಿಬೇಕಾಗಿದೆ. ಇವತ್ತು ಸರ್ ಪ್ರಚಾರ ಇಲ್ಲಾಂದರೆ ಯಾವುದೂ ಇಲ್ಲ. ಇವತ್ತಿನ ತಾವೆಲ್ಲ ನೋಡ್ತಾ ಇದ್ದೀರಿ, ಟಿ ವಿನಲ್ಲಿ ಒಂದು ಫೇರ್ ಆ್ಯಂಡ್ ಲವ್ಲಿ ಇರ್ಬೋದು, ಒಂದು ಸೋಪ್ ಇರ್ಬೋದು, ಒಂದು ಶಾಂಪು ಇರ್ಬೋದು, ಎಷ್ಟು ಮಟ್ಟಿಗೆ ಪ್ರಚಾರ ಇದೆ. ಇವತ್ತು ಸರ್ಕಾರ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದೆ. ಪ್ರಚಾರ ಇಲ್ಲಾಂದರೆ ಜನಗಳಿಗೆ, ಸಾಮಾನ್ಯ ಜನರಿಗೆ ಗೊತ್ತೇ ಆಗೋದಿಲ್ಲ. ಒಂದು ಭಾಗ ಸರ್ ಇದು. ಸಂವಿಧಾನದ 4ನೇ ಅಂಗ ಅಂತ ಹೇಳೋರು ಬಾಯಿಂದ ಇವತ್ತು ತುಳಿತಾ ಇದ್ದಾರೆ ಈ ಪತ್ರಿಕಾ ರಂಗವನ್ನು, ಮಾಧ್ಯಮವನ್ನು. ಹಾಗಾಗಿ ನಾವು ಕೂಡ ಸರ್ಕಾರ ಕಣ್ಣು ತೆರೆಸಬೇಕಾಗಿದೆ, ಎಲ್ಲರೂ ಕೂಡಿಕೊಂಡು. ಇಲ್ಲಾಂದರೆ ಸರ್ಕಾರ ನಮ್ಮನ್ನು ಕೂಡ ಅವನತಿಗೆ ದಾರಿ ಮಾಡಿಕೊಡ್ತಾರೆ. ಬಿಡ್ರಿ, ಈಗೇನು ಟಿ ವಿ ಬಂದಿದ್ದೇವೆ, ಟಿ ವಿ ಇತ್ತೀಚೆಗೆ ಬಂದವು, ಪತ್ರಿಕೆ ಸ್ವಾತಂತ್ರ್ಯ ಕೊಡಿಸ್ತೇವೆ ಇವೆಲ್ಲ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿ ಜಿಲ್ಲಾ ಸಂಘವನ್ನು ರಚನೆ ಮಾಡಿದ್ದೀವಿ. ಒಮ್ಮತದಿಂದ ಎಲ್ಲರೂ ಕೂಡ ಈ ಘಟಕವನ್ನು ರಚನೆ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ತುಂಬ ಹೃದಯ ಧನ್ಯವಾದಗಳು. ಈಗ ನಾನು ನಿಮ್ಮ ಮೂಲಕ ಜಿಲ್ಲಾ ಏನು ಘಟಕದ ಅಧ್ಯಕ್ಷರಾಗಿ